ನಾವು ಬಂದಿದ್ದೀವಿ ಕೆಲಸ. ನಿಮ್ ಪಾಠನೇ ನಮ್ಗೆ ಬೇಕಾದಷ್ಟಿದೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನನಗ್ ವಿಶ್ವಾಸ ಇದೆ, ಹಾಸನ ಜಿಲ್ಲೆಯಲ್ಲಿ 7ಕ್ಕೆ 7 ಕೂಡ ಕೆಲವೊಂದು ಅವಕಾಶ ಕೊಟ್ಟಿದ್ದಾರೆ. ಒಂದು 2-3 ಸೀಟು ನಮ್ಮವರೇ ಮೋಸ ಮಾಡಿ, ನನಗೂ ಗೊತ್ತಿದೆ. ನಾನು ಯಾವ ಸೀಟ್ ಅಂತ ಹೇಳಕ್ ಹೋಗುದಿಲ್ಲ. ನಾವು ಗೆದ್ದಿದ್ದು 2-3 ಸೀಟು ನಮ್ಮವರೇ ಒಳಗಡೆ ಕುತಂತ್ರದಲ್ಲಿ ನಾವು ಸೋತಿದ್ದೇವೆ. ಸೊ ಮುಂದಕ್ಕೆ ತಯಾರಾಗೋಣ, ಏನ್ ಬೇಕಾದಷ್ಟು ನಡೀತದೆ. ಈಗ ಕೆಲವು ನೋಡ್ರಿ, ಕೆಲವು 2 ಮಿಕ್ಸ್ ಹಾಕಿ 1000 ಲೀಡರ್ ಅವ್ರಿಬ್ರು ತಪ್ಪಾಡ್ಲಿ ಬಿಜೆಪಿ. ವರ್ಕರ್ಸ್ ಅಂತೂ ಒಂದಾಗಂತೂ ಆಗಲ್ಲ ಬೇರೆ ಪಾರ್ಟಿಗಳಲ್ಲಿ. ನಾನು ನಮ್ಮ ಪಾರ್ಟಿ ಇದೆಯಲ್ಲ, ಇದು ಯಾರು ಬೇಕಾದ್ರೂ ಈಗ ರಾಜಪ್ಪ ಹೋದ ಚೇರ್ಮನ್ ಮಾಡಿದ್ದೆ ನಾವು, ನಮ್ಮ ಲೀಡರ್ ಬಹಳ ಹತ್ರ. ಅಲ್ಲಿ ಯಾಕೆ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ? ಇಲ್ಲಿ ನೋಡಿರೋರು, ಈ ರಕ್ತ ನೋಡಿರೋರು, ಇಲ್ಲಿ ನೀರು ಕುಡಿದಿರೋರು, ಈ ಗಾಳಿ ನೋಡಿರೋರು, ಎಲ್ಲ ಕೊಡಿರೋ ಎಲ್ಲ ಲೀಡರ್ಗಳು, ಚೀಫ್ ಮಿನಿಸ್ಟರ್ ಎಲ್ಲ ಬಾರಜಪ್ಪ ಅಂದ್ರು. ಡಿ ಕೆ ಶಿವಕುಮಾರ್ ಬಾರಪ್ಪ, ಈಗ ನಮ್ಮ ಸಿಎಂ ಮುಂದೆ ನಿಂತ್ಕೊಳ್ಳಿ, ರಾಜಪ್ಪ ಬಾಯಿ ಅಂತ ಹೇಳ್ತಾರೆ. ಅದೇ ಯಡಿಯೂರಪ್ಪ ಕಲ್ತ್ಬಿಡಿರಿ, ನನ್ನ ಹೆಸರು ಬೇರೆ ಕಡೆ. ಏನಿಲ್ಲ, ಬರೀ ಯೂಸ್ ಅಂಡ್ ಥ್ರೋ, ಸುಮ್ಮನೆ ಬೇಸ್ಟ್. ಈಗ ಹೇಳ್ತಾ ಇದ್ದೀನಿ, ಈಗ ಈ ದೇಶಕ್ಕೇನೆ ಬಿಡಿ, ನಮ್ಮ ಕರ್ನಾಟಕದ ಬಿಡ್ರಿ, ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನ. ಈಗ ನಾನು ಸ್ಟೂಡೆಂಟ್ ಇದ್ದು, ರಾಜೀವ್ ಗಾಂಧಿ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಬಂದಿದ್ರು. ಈ ನಮ್ಮ ಕರ್ನಾಟಕ ಇದರಲ್ಲಿ ವಿಧಾನಸೌಧದಲ್ಲಿ ಸಾರ್ಕ್ ಅಂತ 7 ದೇಶಗಳದ್ದು ಮೀಟಿಂಗ್ ನಡೀತು. ಸಾರ್ಕ್ ಅಂತ ಇಲ್ಲಿ ನಡೀತದೆ. ನಂದಿ ಬೆಟ್ಟದಲ್ಲಿ ಹೋಗಿ ಆಮೇಲೆ ಒಂದು ಮೀಟಿಂಗ್ ಮಾಡೋದು. 7 ದೇಶದವರು, ನಮ್ಮ ಅಕ್ಕಪಕ್ಕದ ಮನೆಯವರು, ಒಂದು ಬಾಂಗ್ಲಾದೇಶ, ಪಾಕಿಸ್ತಾನ, ಇದು ಬಾಂಗ್ಲಾದೇಶ, ಬರ್ಮಾ, ಭೂತಾನ್, ಶ್ರೀಲಂಕಾ, ಇವೆಲ್ಲ ನೇಪಾಳ, ಇವೆಲ್ಲ ನಮ್ಮ ಬಾರ್ಡ್ರು. ಅದು ಸಾರ್ಕ್ ದೇಶ ಅಂತ ಬಂದು ಅವರೆಲ್ಲ ಬಂದು ರಾಜೀವ್ ಗಾಂಧಿ ಅವರು, ನೀವು ಲೀಡರ್ ಸ್ವಾಮಿ, ನೀವು ಜೊತೆಲಿ ಇರ್ತೀವಿ, ನಾವು ನಿಮ್ ಜೊತೆಲಿ ಇರ್ತೀವಿ ಅಂತ ಹೇಳ್ಬಾರ್ದು. ಇಂದಿರಾ ಗಾಂಧಿ ಕರ್ಕೊಂಡು ಹೋಗಿ ನಾವು ದೊಡ್ಡ ದೇಶದ ಇದು ಅಂದ್ಬಿಟ್ಟು ಸುಮಾರು ಒಂದು 100 ದೇಶ ಇಂದಿರಾ ಗಾಂಧಿ ಜೊತೆ ಇತ್ತು. ಈಗ ನಮ್ಮ ಯುದ್ಧ ನಡೀತಾ ಇತ್ತು. ಒಬ್ರು ನಮ್ಮ ಪರ ನಿಂತ್ಕೊಳ್ಳುವಲ್ಲ, ಒಬ್ರು ನಮ್ಮ ಪರ ಇಲ್ಲ. ನಮ್ಮ ಪ್ರಧಾನಮಂತ್ರಿನೂ ಬೇಕಾದಷ್ಟು ದೇಶಕ್ಕೆಲ್ಲ ಹೋಗವ್ರೆ, ಎಲ್ಲ ಬೇಕಾದಷ್ಟು ದೇಶಕ್ಕೆಲ್ಲ ಹೋಗವ್ರೆ, ಸನ್ಮಾನ ಮಾಡಿಸ್ಕೊಂಡವ್ರೆ, ಬಹಳ ದೊಡ್ಡ ಲೀಡರ್ ಅಂತ. ಯಾಕೆ ಅವ್ರು ಸಪೋರ್ಟ್ ಮಾಡಲಿಲ್ಲ? ನಮ್ಮ ಆರ್ಮ್ ಫೋರ್ಸಸ್ ಅವರು ಯುದ್ಧ ಮಾಡಿದ್ರು, ಕೆಲವರು ಪಾಪ ಪ್ರಾಣ ಕಳ್ಕೊಂಡವ್ರೆ, ಕೆಲವರು ಮಾಡಿದವ್ರೆ, ಅದು ಬೇರೆ ವಿಷಯ. ಯಾಕೆ ಒಬ್ರು ನಮ್ಮ ಪರ ಸುತ್ತಮುತ್ತಲಿರೋರು ನಮ್ಮ ಜೊತೆ ನಿಂತ್ಕೊಳ್ಳಲಿಲ್ಲ? ಪ್ರಶ್ನೆ ನಾನ್ ಕೇಳ್ತಾ ಇಲ್ಲ, ಜನ ನಮ್ಮಂತವ್ರು ಕೇಳ್ತಾರೆ. ಲೀಡರ್ಗೆ, ಕಾರ್ಯಕರ್ತರಿಗೆ, ವಿದ್ಯಾವಂತರಿಗೆ ಯಾಕೆ ಆಯ್ತು? ಅಕ್ಕಪಕ್ಕದ ಮನೆ ತಂಡ ಬಿಡ್ಕೋಬೇಕಿಲ್ಲ, ದಿನ ಬೆಳಗ್ಗೆ ಜಗಳಕ್ಕಾಯ್ತಿದ್ದ? ಬೇಕಲ್ಲ ನಮ್ಗೆ. ಅವರೆಲ್ಲ ಬಂದು ಬೇರೆ ಬೇರೆ ದೇಶದವರೆಲ್ಲ ಬಂದು ಫೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಂಗೆ ಸುತ್ತಮುತ್ತಲೆಲ್ಲ ಮಾಡಬೇಕು. ಸೊ ಹಂಗೆ ನಾನು ನಿಮ್ಗೆ ಹೇಳ್ತಾ ಇರೋದು, ನೀವೆಲ್ಲ ಸೇರಿ ಇದೊಂದು ಒಳ್ಳೆ ತೀರ್ಮಾನಕ್ಕೆ ಕಾಂಗ್ರೆಸ್ ಒಳಗಡೆ ಬರಬೇಕು ಅಂತ ಹೇಳಿ ಬಂದಿದ್ದೀರಿ. ಇದು ನೀವು ಬಂದದ್ದು ನಿಮ್ ಸಾಲದು. ನೀವು 5 ಜನ ತಯಾರು ಮಾಡ್ಬೇಕೀಗ. ನೀವು 5 ಜನ ವಾಪಸ್ ಕರ್ಕೊಂಡ್ಬರಕ್ಕೆ ತಯಾರು ಮಾಡ್ಬೇಕು. ನಿಮ್ಮ ಜಿಲ್ಲೆಯಲ್ಲಿ ಹಿಂದೆ ಶ್ರೀಕಂಠಯ್ಯನವರು, ಪುರಸಾಂಗೌಡರು ಇಬ್ಬರು ಲೀಡರ್ಶಿಪ್ ಅಲ್ಲಿ 7ಕ್ಕೆ 6 ಗೆದ್ದಿತ್ತು, 7 ಗೆದ್ದಿತ್ತು, ಗೆದ್ದಿತ್ತು. ಹಂಗೆ ತಿರ್ಗ ವಾಪಸ್ ಬರುತ್ತದ್ದು ಆಯ್ತು. ಅದನ್ನೆಲ್ಲ ನೋಡಾಯ್ತು. ಯಾವ್ದನ್ನ ದೇವೇಗೌಡರು ಫ್ಯಾಮಿಲಿದು ನೋಟ್ ಇದೆಯಲ್ಲ, ನೋಟ್ ಆಫ್ ಕಾಯಿನ್ ಇದೆಯಲ್ಲ, ನೋಡಾಯ್ತು. ಹಿಂಗೂ ತಿರ್ಗಾಯ್ತು, ಹಿಂಗೂ ತಿರ್ಗಾಯ್ತು. ಕಾಯಿನ್ ನೋಡಾಯ್ತು. ಜನ ಇನ್ನೆಷ್ಟು ಅಂತ ನೋಡೋರು, ಯಾವ ರೀತಿ ನೋಡೋರು, ಫೋನಲ್ಲಿ ನೋಡೋರು, ನೋಟಲ್ಲಿ ನೋಡೋರು, ಪೇಪರ್ ನೋಡೋರು, ಎಲ್ಲ ನೋಡ್ಬೇಕಾದ್ರೆ ನೋಡಾಯ್ತು ಅವರಿಗೆ. ನನಗೇನು ಅವ್ರ ಮೇಲೆ ವೈಯಕ್ತಿಕವಾದೇನಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.